ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅರೆ ಎಂಬ್ರಾಯ್ಡಿಂಗ್ ವರ್ಕ್ ಬೇಸಿಕ್ ಯಾವ ಥರ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಅಲೆ ಅಂದರೆ ಈ ನೀರಿನ ಅಲೆ ಯಾವ ಥರ ಹೋಗುತ್ತೋ ಆ ಶೇಪಲ್ಲಿ ತೋರಿಸ್ತೀನಿ. ಇದು ಬಿ ಶೇಪಲ್ಲಿ. ಇದು ಯಾವ ಥರ ಹಾಕೋದಂತ ಕಂಟಿನ್ಯೂಸ್ ಲಾಸ್ಟ್ ವಿಡಿಯೋದಲ್ಲಿ ಇಷ್ಟು ಮಾತ್ರ ತೋರಿಸಿದ್ದೆ. ಕಂಟಿನ್ಯೂಸ್ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಮತ್ತು ಇದು ಬಾಕ್ಸ್ ಸ್ಕ್ವೇರ್ ಬಾಕ್ಸ್ ಟೈಪು ಯಾವ ಥರ ಹಾಕೋದಂತ ಕಂಟಿನ್ಯೂಸ್ ಆಗಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿರಿ. ಜರಿದ್ರದ್ದು ನೀಡ್ಲು ಸ್ಟಾರ್ಟಿಂಗು ನಾವು ಈ ಥರ 3 ಗಂಟು ಅಥವಾ 2 ಗಂಟೆ ಹಾಕ್ಕೊಂಡ್ರು ಸ್ಟಿಫಾಗಿ ಕೂತ್ಕೊಂಡ್ಬಿಡುತ್ತೆ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಚೈನ್ ಸ್ಟಿಚ್ನೇ ಸ್ಟ್ರೈಟ್ ಲೈನ್ ಹಾಕೋದು ಮತ್ತು ವಿ ಶೇಪ್ ಹಾಕೋದು, ಬಾಕ್ಸು ಸರ್ಕಲ್ ಶೇಪ್ ಯಾವ ಥರ ಹಾಕೋದಂತ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಕಂಟಿನ್ಯೂಸ್ ಅಂದರೆ ವಿ ಶೇಪ್ನೇ ಕಂಟಿನ್ಯೂಸಾಗಿ ಬಂದರೆ ಯಾವ ಥರ ಹಾಕೋದು ಮತ್ತು ಈ ಅಲೆ ನೀರಿನ ಅಲೆ ಬರುತ್ತಲ್ವ ಅದನ್ನು ಯಾವ ಥರ ಹಾಕೋದು ಅಂತ ನಾನು ತೋರಿಸ್ತೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮತ್ತು ನೀಟಾಗಿ ಅಷ್ಟೇ ನೀಟಾಗಿ ಕಾಣಿಸೋ ಥರ ತೋರಿಸ್ತಿದ್ದೀನಿ ನೋಡಿ. ನಿಮಗೆ ದೂರ ಆದರೆ ಅಂದರೆ ಕ್ಲಾರಿಟಿ ಕಾಣಲ್ಲ ಅಂತ ನಿಯರ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈಗ ನೀಡ್ಲು ಹೋಗ್ಬೇಕಾದ್ರೆ ಈ ಕಡೆ ಇರುತ್ತೆ ತುದಿ, ಮತ್ತು ವಾಪಸ್ ತಗೋಬೇಕಾದ್ರೆ ಕೆಳಗಡೆಯಿಂದ ತಗೋಬೇಕಾದ್ರೆ ರಿವರ್ಸ್ ಇರುತ್ತೆ. ಈ ಕೆಳಗಡೆ ಹೋಗಿರೋ ಥರನೇ ಹೋದರೆ ಮತ್ತೆ ರಿವರ್ಸ್ ತಾಣೋದು ಕಷ್ಟ ಆಗುತ್ತೆ ಅಂತ ನಾನು ಏನು ಮಾಡ್ತಿದ್ದೀನಿ, ಟರ್ನ್ ಮಾಡಿ ತೊಗೋಬೇಕಾಗುತ್ತೆ ಕೆಳಗಡೆದು ಥ್ರೆಡ್ಡು. ಇಲ್ಲಿ ನೋಡ್ರಿ, ಹೋಗ್ಬೇಕಾದ್ರೆ ತುದಿ ಈ ಕಡೆ ಇರುತ್ತೆ ಮತ್ತು ಮೇಲ್ಗಡೆ ತಗೋಬೇಕಾದ್ರೆ ರಿವರ್ಸ್ ಬರುತ್ತೆ ನೋಡಿ. ಈ ಥರ ತಗೊಂಡ್ರೆ ಮಾತ್ರ ಅದು ಕೆಳಗಡೆಯಿಂದ ಮೇಲೆ ಈಸಿಯಾಗಿ ತಗೋಬೋದು. ಈಗ ಎಂಡ್ಲಾಕ್ ಹಾಕ್ತಿದ್ದೀನಿ ನೋಡಿ. ಪ್ರತಿ ಸಲನೂ ನಾನು ಯಾವುದೇ ಒಂದು ಚೈನ್ ಸ್ಟಿಚ್ ಆಗಿರ್ಬೋದು, ನಿಮಗೆ ಬೇಸಿಕ್ ಕಲಿಸ್ಬೇಕಾದ್ರೆ ಎಂಡಿಂಗಲ್ಲಿ ಕಂಪಲ್ಸರಿ ಚೈನ್ ಸ್ಟಿಚ್ ಹಾಕ್ತಿದ್ದೀನಿ. ಈಗಲೂ ಹಾಕ್ತಿದ್ದೀನಿ, ನೋಡ್ಕೊಳ್ಳಿ. ಈಸಿಯಾಗಿ ಹಾಕ್ಬೋದು. 1-2-3 ಸಲ ಪ್ರಾಕ್ಟೀಸ್ ಮಾಡ್ಬೇಕು ನೋಡಿ. ಪ್ರಾಕ್ಟೀಸ್ ಮಾಡಿದ್ರೇ ಅದು ಈಸಿಯಾಗಿ ಬಂದ್ಬಿಡುತ್ತೆ. ಈಗ ನೆಕ್ಸ್ಟು ಅಲೆ ಯಾವ ಥರ ಹಾಕೋದಂತ ನೋಡ್ತೀನಿ ನೋಡಿರಿ. ಈ ಥರ ಶೇಪ್ಗಳು ನಾವು ಡ್ರಾ ಮಾಡಿದಾಗ ಅದನ್ನು ಚೈನ್ ಸ್ಟಿಚ್ಚನ್ನ ಚಿಕ್ಕದಾಗಿ ಹಾಕ್ಕೊಂಡೋಗಿ. ಸ್ವಲ್ಪ ದೊಡ್ಡದಾದರೆ ಶೇಪ್ ನೀಟಾಗಿ ಕಾಣಲ್ಲ. ಸ್ಟ್ರೈಟ್ ಲೈನ್ ಆದರೆ ನೀವು ಚೈನ್ ಎಷ್ಟು ಉದ್ದ ಹಾಕಿದ್ರೂ ನಡೆಯುತ್ತೆ. ಬಟ್ ಈ ಥರ ಕರು ಶೇಪಲ್ಲಿ ವಿ ಶೇಪಲ್ಲಿ ಬಂದಾಗ ಏನಾಗುತ್ತೆ, ನೀಟಾಗಿ ಕಾಣೋದಿಲ್ಲ ಮತ್ತು ಸೈಡ್ಗೆ ಹೋದಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಚಿಕ್ಕ ಚೈನ್ ಹಾಕ್ಕೊಂತ ಹೋಗಿ. ಅದು ಯಾವ ನಾವು ಲೈನ್ ಡ್ರಾ ಮಾಡಿರೋದ ಮೇಲೆ ಹೋಗ್ತಿದ್ದೀವಲ್ಲ, ಅದು ಯಾವ ಥರ ಹೋಗಿದೆ ಅಂತ ನೋಡಿಕೊಂಡು ನಿಧಾನಕ್ಕೆ ಅದ್ರ ಮೇಲೇ ಹಾಕ್ತಾ ಇರಿ. ನೋಡಿರಿ, ನೀರು ಒಳಗಡೆ ಹೋಗ್ಬೇಕಾದ್ರೆ ಫ್ರಂಟ್ ಸೈಡ್ ಇರುತ್ತೆ ಮತ್ತು ಕೆಳಗಡೆಯಿಂದ ಥ್ರೆಡ್ ತಗೋಬೇಕಾದ್ರೆ ಅದೇನಾಗುತ್ತೆ, ರಿವರ್ಸ್ ಆಗಿ ಬರುತ್ತೆ ನೋಡಿ. ಲೈನ್ ಯಾವ ಥರ ಇದೆ ಅದೇ ಥರನೇ ನಿಧಾನಕ್ಕೆ ಚಿಕ್ಕ ಚೈನ್ ಹಾಕಂತ ಹೋಗಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆಯಲ್ವ. ಅದು ಲೈನ್ ಮೇಲೆ ಚಿಕ್ಕ ಚೈನ್ ಹಾಕಿದರೆ ಮಾತ್ರ ಆ ಥರ ಫಿನಿಶಿಂಗ್ ಬರುತ್ತೆ. ಸ್ವಲ್ಪ ಚೈನ್ ಉದ್ದ ಹಾಕಿದರೆ ಏನಾಗುತ್ತೆ, ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ ಎಂಡ್ ಲಾಕ್ ಮಾಡ್ತಿದ್ದೀನಿ. ಈ ಡಿಸೈನ್ ಕಂಪ್ಲೀಟ್ ಆದ ತಕ್ಷಣ ನಾನೇನು ಮಾಡ್ತೀನಿ, ಎಂಡ್ ಲಾಕ್ ಮಾಡ್ತಿದ್ದೀನಿ. ನೆಕ್ಸ್ಟು ವಿ ಶೇಪು ಕಂಟಿನ್ಯೂಸ್ ಆಗಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಈಗ ಸ್ಟಾರ್ಟಿಂಗು ಚೈನ್ ಸ್ಟಿಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ ನೀಟಾಗಿ ಚಿಕ್ಕ ಚೈನ್ ಹಾಕಿ. ಲೆಂತ್ ಜಾಸ್ತಿ ಆದರೆ ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ಸ್ಟ್ರೈಟ್ ಆದರೆ ಏನು ತೊಂದರೆ ಇಲ್ಲ. ಬಟ್ ಈ ಥರ ವಿ ಶೇಪು ಕರು ಶೇಪ್ ಬಂದಾಗ ಚಿಕ್ಕದು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಯಾವ ಆ್ಯಂಗಲ್ ಯಾವ ಲೈನಲ್ಲಿ ಅಂದರೆ ಯಾವ ಥರ ಮುಂದೆ ಡೈರೆಕ್ಷನ್ ಇರುತ್ತೋ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಚೈನ್ ಹಾಕ್ಕೊಂಡು ಕಂಟಿನ್ಯೂಸ್ ಮಾಡಬೇಕು. ಇಲ್ಲಾಂದ್ರೆ ಅದು ಮೂಲೆ ಬರೋದಿಲ್ಲ.
ಕೆಲವೊಂದು ಸಲ ದಾರ ಸ್ಟ್ರಕ್ ಆಗಿಬಿಟ್ರೆ ಮತ್ತೆ ತಗೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿರಿ ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನ. ಮತ್ತು ಈ ಟರ್ನ್ ಆಗಬೇಕಾದ್ರೆ ನಾನೇನು ಮಾಡ್ತಿದ್ದೀನಪ್ಪ ಅಂದರೆ ಅದ್ರ ಬ್ಯಾಕ್ ಸೈಡು ನೋಡಿ ಯಾವ ಕಡೆ ಹೋಗ್ಬೇಕು ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಅದೇ ಲೈನಲ್ಲಿ ಕಂಟಿನ್ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿರಿ ಕ್ಲಿಯರಾಗಿ ಕಾಣಿಸುತ್ತೆ. ಈಗ ಮುಂದಕ್ಕೆ ಹೋಗಿದ್ದೀನ ಮತ್ತೆ ಆಪೋಸಿಟ್ಟು ಮೇಲಕ್ಕೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಕೆಳಗಡೆ ಕಂಟಿನ್ಯೂಸ್ ಆಗಿ ಹೋಗ್ತಿದ್ದೀನಿ ನೋಡಿ. ಈಗೇನಾಗುತ್ತೆ ಮೂಲೆ ಬರುತ್ತೆ ನೋಡಿ. ಬೇಸಿಕ್ಕು ನೀಟಾಗಿ ಕಲ್ತ್ಬಿಟ್ರೆ ಯಾವುದೇ ಒಂದು ವರ್ಕ್ ಆಗಲಿ ಈಸಿಯಾಗಿ ಹಾಕ್ಬೋದು ನೋಡಿ. ನಾನು ಮಾಡೋ ಬೇಸಿಕ್ಕು ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.